ನಾರ್ಮಲ್ ಆಗಿ ಅವಲಕ್ಕಿ ಉಪ್ಪಿಟ್ಟು ಎಲ್ಲರೂ ಮಾಡ್ತೀವಿ. ನಾನಿವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೆ. ಅದನ್ನು ಶೇರ್ ಮಾಡ್ಕೊತಾ ಇದೀನಿ. ಮಾಮೂಲಿ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕಿದ್ದೀನಿ ನಿಮ್ಮ ಖಾರಕ್ಕೆ ನೋಡಿಕೊಂಡು. ಹಾಗೆ ಒಂದು ಟೊಮೊಟೊ ಹಣ್ಣು, ನೀವು ಯಾವ ಕ್ವಾಂಟಿಟಿನಲ್ಲಿ ಮಾಡ್ತೀರಾ ಅದನ್ನು ನೋಡ್ಕೊಂಡು ಮಾಡ್ಕೋಬೋದು. ಸ್ವಲ್ಪ ಅರಿಶಿಣದ ಪುಡಿ ಹಾಕಿದ್ದೀನಿ. ಇದೆಲ್ಲನೂ ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಉಪ್ಪು ಸೇರಿಸಿದ್ದೀನಿ. ಉಪ್ಪು ಹಾಕೋದ್ರಿಂದ ಟೊಮೊಟೊ ಬೇಗ ಸಾಫ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ. ಇವಾಗ ಇದಕ್ಕೆ 4 ಮೊಟ್ಟೆನ ಹಾಕ್ತಾಯಿದ್ದೀನಿ. ನಾರ್ಮಲಾಗಿ ನಾವು ಫ್ರೈಡ್ ರೈಸ್ ಎಲ್ಲ ಮಾಡ್ತೀವಿ ನೋಡಿ, ಆ ರೀತಿಯೇ. ಬಟ್ ನಾನಿಲ್ಲಿ ಹೆಚ್ಚಿಗೆ ಮಸಾಲೆ ಎಲ್ಲ ಏನೂ ಹಾಕಿಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆ ರೀತಿ ಸ್ವಲ್ಪ ಜೀರಿಗೆ ಪುಡಿ ಮತ್ತು ಗರಂ ಮಸಾಲ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಂಡ್ಮೇಲೆ ಇದು ಒಂದು ರೀತಿ ಎಗ್ ಬುರ್ಜಿ ಥರ ಆಗುತ್ತೆ ನೋಡಿ. ಆವಾಗ ಅವಲಕ್ಕಿನ ತೊಳೆದು ಇಟ್ಕೊಂಡು ನಿಮಗೆ ಎಷ್ಟು ಬೇಕು ಅಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಉಪ್ಪನ್ನು ನೋಡ್ಕೋಬೇಕು, ಉಪ್ಪು ಸಾಕಾ ಅಂತ ಹೇಳ್ಬಿಟ್ಟು ಅಂತ. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ನನ್ನ ಮಗನಿಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಒಂದು ರೀತಿ ಅಲರ್ಜಿ, ತಿನ್ನೋದೇ ಇಲ್ಲ. ಯಾವಾಗಲೂ ಒಂದು ರೀತಿ ರಾಗ ಆಡ್ತಾನೆ. ಅದಕ್ಕೆ ನಾನು ಜಸ್ಟು ಖಾರ ರುಬ್ಲಿಕ್ಕೆ ಹಾಕ್ತೀನಿ. ಇವಾಗ ಸರ್ವ್ ಮಾಡ್ತಾಯಿದ್ದೀನಿ. ಸಖತ್ತಾಗಂತೂ ಇತ್ತು ಮಾತ್ರ. ನೀವು ಟ್ರೈ